ಒಂದು ದಪ್ಪ ಆನೆ. ಒಂದು ದಪ್ಪ ಮಂಜು ಆನೆ ಅದರ ಗುಹೆ ಮುಂದೆ ಕೂತಿರುತ್ತೆ. ಅದರ ಜೊತೆಗೆ ಹೆಂಡತಿ ಮತ್ತೆ ಅದರ ಮಕ್ಕಳು ಕೂತಿರ್ತಾರೆ. ಏನಕ್ಕೂ ಲಾಯ್ಕ್ ಇಲ್ದೇ ಇರೋನೆ, ಹೋಗು ನಮ್ಗೋಸ್ಕರ ಊಟ ತಗೊಂಡ್ ಬಾ. ನಿನ್ನೆಯಿಂದ ಮಕ್ಕಳು ಹಸುವಿನಿಂದ ನರ್ಲಾಡ್ತಿದ್ದಾರೆ. ನನಗ್ ಹೋಗಕ್ ಮನ್ಸಿಲ್ಲ ನಿಮ್ಮಿ, ನಾನು ಅಷ್ಟು ನಡಿಬೇಕು, ಆದ್ರಿಂದ ಕೈಕಾಲ್ ಮೈಯೆಲ್ಲ ನೋವಾಗುತ್ತೆ. ನೀನೇ ಹೋಗಿ ಮಕ್ಕಳಿಗೆ ಮತ್ತೆ ನನಗೆ ಏನಾದ್ರೂ ತಿನ್ನಕ್ ತರ್ತೀಯಾ? ಅಯ್ಯೋ, ನಿನ್ನಂತವನ ಹತ್ರ ಬಂದ್ ನಾನ್ ಸಿಕ್ಕಾಕೊಂಡಲ್ಲ. ಮಕ್ಕಳನ್ನ ಹೆತ್ಕೊಳಕ್ಕೆ ಮಾತ್ರ ಬರುತ್ತೆ, ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂತ ನಿಮ್ಗೆ ಗೊತ್ತಾಗೋದಿಲ್ಲ. ಯಾವಾಗಿನ ತರನೇ ಅವರ ಗಂಡನ್ನ ಬೈದ್ಬಿಟ್ಟು ಎಲ್ಲಾರ್ಗೂ ಆಹಾರ ತರದಕ್ಕೋಸ್ಕರ ಕಾಡೊಳಗಡೆ ಹೋಗ್ಬಿಡ್ತಾಳೆ. ಮಂಜು ಆನೆ ಯಾವಾಗ್ಲೂ ತುಂಬಾ ಸೋಮೇರಿಯಾಗಿರುತ್ತೆ. ಅದಕ್ಕೆ ಆಚೆ ಹೋಗ್ಬೇಕಂದ್ರೇನೆ ಇಷ್ಟ ಆಗೋದಿಲ್ಲ. ಯಾವಾಗ್ಲೂ ಗುಹೆ ಒಳಗಡೆ ಕೂತಿರುತ್ತೆ ಮತ್ತೆ ನಿದ್ದೆ ಮಾಡೋದು ಮಾತ್ರನೇ ಅದರ ಒಂದೇ ಒಂದು ಕೆಲ್ಸ ಆಗಿರುತ್ತೆ. ಅದರಿಂದ ಮಕ್ಕಳು ಮತ್ತೆ ಹೆಂಡತಿ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ತುಂಬಾ ಹೊತ್ತು ಗುಹೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಿರುತ್ತೆ. ಸ್ವಲ್ಪ ತಾದ್ಮೇಲೆ ಸಾಯಂಕಾಲ ನಿಮ್ಮಿ ಅವ್ರಿಗೋಸ್ಕರ ಆಹಾರವನ್ನು ತಗೊಂಡ್ ಬರ್ತಾಳೆ. ಅರೆ ವಾ, ತಿಂಡಿ ಬಂತು. ತುಂಬಾ ಹೊಟ್ಟೆ ಹಸಿತಿದೆ. ಭದ್ರವಾಗಿರಿ, ಮಕ್ಕಳು ತಿಂದು ಮುಗಿಸೋವರೆಗೂ ಊಟದಲ್ಲಿ ಕೈ ಇಡಬೇಡಿ. ಅದನ್ನ ಕೇಳಿಸ್ಕೋದೆ ಮಂಜು ಆನೆ ಅದು ತಗೊಂಡ್ ಬಂದಿರುವ ಎಲ್ಲ ಆಹಾರವನ್ನು ತಿನ್ಬಿಡುತ್ತೆ. ಅಯ್ಯೋ, ನೀನೊಂದು ತಂದೆನ, ಮಕ್ಕಳಿಗೆ ತಂದಿರೋ ಆಹಾರನ ತಿನ್ಬಿಟ್ಟೆ. ನಿಮ್ಮಿ, ನೀನು ಮಕ್ಕಳಿಗೆ ಬೇರೆ ಏನಾದ್ರು ತಿನ್ನಕ್ತಾ? ಹಂಗಂತೇಳಿ ಮಂಜು ಆನೆ ಅಲ್ಲಿಂದ ಗುಹೆ ಒಳಗಡೆ ಹೋಗ್ಬಿಡ್ತಾನೆ. ಇಂತಹ ಸೋಂಬೇರಿ ಆನೆ ಜೊತೆ ನನ್ ಕೈಲಿ ಇರಕ್ಕಾಗಲ್ಲ. ನನ್ನ ಮಕ್ಕಳ ಮೇಲೇನೆ ಅದಕ್ಕೆ ಅಕ್ರೆ ಇಲ್ಲ. ಇಂತಹ ಒಂದು ಆನೆ ಜೊತೆ ನನ್ನ ಜೀವನವನ್ನು ಸಾಗ್ಸಕ್ಕಿಂತ ನಾನು ಮಕ್ಕಳನ್ನ ಕರ್ಕೊಂಡೋಗಿ ಬೇರೆ ಎಲ್ಲಾದ್ರೂ ಆರಾಮಾಗಿರೋದೇ ವಾಸಿ. ಬನ್ನಿ ಮಕ್ಕಳೇ, ಹೋಗೋಣ. ಆಮೇಲೆ ನಿಮ್ಮಿ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಶಾಶ್ವತವಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಮಂಜು ಆನೆ ಆ ಗುಹೆಯಿಂದ ಆಚೆ ಬರುತ್ತೆ. ಅರೆ, ನಿಮ್ಮಿ ಮತ್ತೆ ಮಕ್ಕಳೆಲ್ಲೋಗಿದ್ದಾರೆ? ಅದರ ಹೆಂಡತಿ ಮತ್ತೆ ಮಕ್ಕಳನ್ನ ಹುಡುಕೊಂಡು ಕಾಡೊಳಗಡೆ ಹೋಗುತ್ತೆ. ತುಂಬಾ ಹೊತ್ತು ಹುಡುಕಿದ್ರೆ ಕೂಡ ಅದಕ್ಕೆ ಹೆಂಡತಿ ಮತ್ತು ಮಕ್ಕಳು ಸಿಗೋದಿಲ್ಲ. ಅದು ಕಾಡೊಳಗಡೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ಅದಕ್ಕೆ ಗೊತ್ತಿಲ್ದೇ ಇರುವ ಒಂದು ಹೊಸ ಕಾಡೊಳಗಡೆ ಅದು ಹೋಗ್ಬಿಡುತ್ತೆ. ಕತ್ಲಾಗ್ತಾ ಇದೆ ಅಲ್ವಾ? ಸರಿ, ಆ ಗುಹೆ ಒಳಗಡೆ ಹೋಗಿ ನಾನು ಮಲಗ್ತೀನಿ. ಆಗ ಒಂದು ಗುಹೆ ಕಡೆ ನಡ್ಕೊಂಡು ಹೋಗ್ತಿರುವಾಗ ಅದಕ್ಕೆ ಜಿಂಕೆಯ ಮನೆ ಕಾಣಿಸುತ್ತೆ. ಆ ಮನೆ ಹತ್ರ ತುಂಬಾ ಆಹಾರವನ್ನು ನೋಡಿದ ತಕ್ಷಣ ಸಂತೋಷ ಪಡುತ್ತೆ. ಅರೆ ವಾ, ತಿಂಡಿ. ಹೋಗಿದ ತಕ್ಷಣ ಅದು ಮನೆ ಆಚಕಡೆ ಇರುವ ಆಹಾರ, ಆಮೇಲೆ ಮನೆ ಒಳಗಡೆ ಕೂಡಿಕ್ಕಿರುವ ಆಹಾರವನ್ನು ತಿನ್ನುತ್ತೆ. ಸ್ವಲ್ಪ ತಾದ್ಮೇಲೆ ಜಿಂಕೆ ಬಂದು ನೋಡುತ್ತೆ. ಆನೆ, ನೀನ್ ನನ್ನ ಆಹಾರವನ್ನೆಲ್ಲ ತಿನ್ಬಿಟ್ಯಾ? ಅದು ಅಲ್ಲಿಂದ ಪಕ್ಕದಲ್ಲಿರುವ ಗುಹೆ ಒಳಗಡೆ ಓಡಿ ಹೋಗ್ಬಿಡುತ್ತೆ. ಯಾವ್ದಿದು ದರಿದ್ರ ದಪ್ಪ ಆನೆ? ಸ್ವಲ್ಪ ತಾದ್ಮೇಲೆ ಒಂದು ಕರಡಿ ಜಿಂಕೆಯ ಬಳಿ ಬರುತ್ತೆ. ಏನಾಯ್ತು ಅಂತ ಕೇಳುತ್ತೆ. ಏನಾಯ್ತಕ್ಕ? ಕರಡಿ, ಒಂದು ದಪ್ಪ ಆನೆ, ಅವನಿಗೆ ಎಲ್ಲಿಂದ ಬಂದೋ ಗೊತ್ತಿಲ್ಲ, ಅವನು ಎಲ್ಲ ಆಹಾರವನ್ನು ತಿಂದು ಓಡೋಗ್ಬಿಟ್ಟ. ಏನು? ಆನೆ ನಮ್ ಕಡಲ್ಲ? ಅವನು ಆ ಗುಹೆ ಒಳಗಡೆ ಹೋಗಿದ್ದಾನೆ. ಎಷ್ಟೋ ಕಷ್ಟಪಟ್ಟು ನಾನು ಈ ಆಹಾರವನ್ನೆಲ್ಲ ತಂದಿಟ್ಟೆ, ಆದ್ರೆ ಈ ದಪ್ಪ ಆನೆ ನನ್ನ ಎಲ್ಲ ಆಹಾರವನ್ನು ತಿನ್ಬಿಡ್ತು. ಈ ಆನೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸುತ್ತೆ. ಅಯ್ಯೋ ದೇವ್ರಿ, ಆನೆ ಎಲ್ಲಿಂದ ಬಂತ ಈ ಕಾಡಲ್ಲಿ? ನಮ್ಮಲ್ಲಂತೂ ಆನೆನೇ ಇರ್ಲಿಲ್ವಲ್ಲ. ಮಾರನೇ ದಿನ ಬೆಳಗ್ಗೆ ಮಂಜು ಆನೆ ಗುಹೆಯಿಂದ ಆಚೆ ಬರುತ್ತೆ. ಆಮೇಲೆ ಕಾಡೊಳಗಡೆ ನಡ್ಕೊಂಡು ಹೋಗುತ್ತೆ. ಅಲ್ಲೇ ಪಕ್ಕದಲ್ಲಿರುವ ಮನೆಗಳಲ್ಲಿರುವ ಆಹಾರವನ್ನೆಲ್ಲ ಅದು ತಿನ್ಬಿಡುತ್ತೆ, ಎಲೆಗಳನ್ನೆಲ್ಲ ತಿನ್ಬಿಡುತ್ತೆ. ಮಂಜು ಆನೆ ಇದನ್ನೆಲ್ಲ ಮಾಡೋದನ್ನ ನೋಡಿದ ತಕ್ಷಣ ಎಲ್ಲರೂ ತುಂಬಾನೇ ಕೋಪಗೊಳ್ತಾರೆ. ಏನ್ ಮಾಡೋದಂತ ಗೊತ್ತಾಗಲ್ಲ. ಆ ಕಾಡಲ್ಲಿ ತುಂಬಾ ಪಕ್ಷಿಗಳು ಮತ್ತು ಜಂತುಗಳು ಜೀವಿಸ್ತಿರುತ್ತೆ. ಮಂಜು ಆನೆ ಎಲ್ಲಾರ ಮನೆಯಲ್ಲಿ ಆಹಾರವನ್ನು ತಿನ್ಬಿಟ್ಟು ಅದರ ಗುಹೆ ಒಳಗಡೆ ಹೋಗಿ ನಿದ್ದೆ ಮಾಡೋದೇ ಅದ್ರ ಕೆಲ್ಸ. ಆಮೇಲೆ ಜಂತುಗಳು ಎಲ್ಲರೂ ಒಂದುಗೂಡ್ತಾರೆ. ಆನೆ ಯಾರು ಅಂತ ನಮ್ಮ ಆಹಾರ ತಿಂತಿದೆ. ನಾನಂತೂ ಕಷ್ಟಪಟ್ಟು ಆಹಾರನ ಹುಡುಕಿದ್ದು ನನ್ನ ಮಗುವಿಗೆ, ಆದ್ರೆ ಈ ನನ್ ಮಗ ಅಂತೂ ಬಂದು ಎಲ್ಲ ತಿಂದೋದ. ನನ್ ಮಗ ಇವನು. ಆನೆ ತುಂಬಾ ಸಮಸ್ಯೆ ಮಾಡ್ತಾ ಇದೆ. ಒಂದ್ ವೇಳೆ ಆನೆ ಇಲ್ಲೇ ಇದ್ರೆ ಅದು ನಮ್ಮ ಜೀವನವನ್ನೇ ನಾಶ ಮಾಡ್ಬಿಡುತ್ತೆ. ಮಂಜು ಆನೆ ಮಾಡಿರುವ ಕೆಲ್ಸವನ್ನು ನೋಡಿ ಎಲ್ಲರಿಗೂ ತುಂಬಾ ಬೇಜಾರಾಗಿರುತ್ತೆ. ಏನ್ ಮಾಡೋದಂತ ಯಾರಿಗೂ ಅರ್ಥ ಆಗೋದಿಲ್ಲ. ಆದ್ರೂ ಆನೆನ ಹೋಗಿ ಕೇಳೋದಕ್ಕೆ ಧೈರ್ಯನೂ ಇಲ್ಲ. ಆ ಕಾಡಲ್ಲಿರುವ ಜಂತುಗಳು ಎಲ್ಲ ಆನೆಗಿಂತ ತುಂಬಾ ಚಿಕ್ಕದಾಗಿತ್ತು. ಇನ್ನೊಂದ್ ಕಡೆ ಮಂಜು ಆನೆ ಗುಹೆಯಲ್ಲಿ ಕುತ್ಕೊಂಡು ರೆಸ್ಟ್ ತಗೋತಾ ಇರ್ತಾನೆ. ವಾ, ಈ ಕಾಡಲ್ಲಂತೂ ಒಳ್ಳೆ ಆಹಾರ ಸಿಗ್ತಾ ಇದೆ ನನಗೆ. ತಿನ್ನಕ್ಕಂತೂ ಏನು ಸಮಸ್ಯೆನೇ ಆಗ್ತಾ ಇಲ್ವಲ್ಲ.
ನಾನಂತೂ ಇಲ್ಲೇ ಇರ್ತೀನಿ ಇನ್ನು ಮತ್ತೆ ಇಲ್ಲೇ ತಿಂಡಿ ತಿಂತಿರ್ತೀನಿ ಇವ್ರದ್ದು ಮತ್ತೆ ಆರಾಮಾಗಿ ಬಿದ್ಕೊಳ್ತೀನಿ. ಅವತ್ತಿನ ದಿನ ಅವನು ಗುಹೆಯಲ್ಲಿ ಕುತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಮಾರನೇ ದಿನ ಬೆಳಗ್ಗೆ ಮತ್ತೆ ಎದ್ದು ಅವನು ಮತ್ತೆ ಕಾಡೊಳಗಡೆ ನಡ್ಕೊಂಡು ಹೋಗ್ತಾನೆ. ಅಲ್ಲಿರುವ ಎಲ್ಲ ಆಹಾರವನ್ನು ತಿನ್ಬಿಡ್ತಾನೆ ಮತ್ತೆ ಎಲ್ಲ ಎಳೆಗಳನ್ನು ಕೂಡ ತಿನ್ಬಿಡ್ತಾನೆ. ಇದೇ ರೀತಿ ತುಂಬಾ ದಿನ ನಡೀತಿರುತ್ತೆ. ಅದರಿಂದ ಕಾಡಿನ ಜಂತುಗಳು ತುಂಬಾ ಕಷ್ಟ ಪಡ್ತಿರ್ತವೆ. ಆಹಾರ ತರೋದು ಅಷ್ಟೇನು ಸುಲಭ ಅಲ್ಲ. ಅವರು ತುಂಬಾ ದೂರ ಹೋಗಿ ಆಹಾರ ತರ್ತಿದ್ರು. ಆದ್ರೆ ಆ ಆನೆ ತುಂಬಾ ಈಸಿಯಾಗಿ ಎಲ್ಲ ಆಹಾರ ತಿನ್ಬಿಡ್ತಾ ಇತ್ತು. ಒಂದಿನ ಕಾಡಿನ ಜಂತುಗಳು ಆಹಾರನೇ ತರೋದಿಲ್ಲ. ಆಗ ಆನೆ ತುಂಬಾ ಕೋಪದಿಂದ ಆಹಾರ ಸಿಗದೆ ಇರೋ ಕಾರಣದಿಂದ ಎಲ್ಲರ ಮನೆಯನ್ನು ಒಡೆದಾಕ್ಬಿಡುತ್ತೆ. ಅರೆ ಈ ಆನೆಗಂತೂ ತಲೆ ಕೆಟ್ಟಿದ್ಯಾ? ನಾನೇ ನಿಲ್ಸೋ. ಆಹಾರ ಸಿಗದೆ ಇರೋ ಕಾರಣದಿಂದ ಹುಚ್ಚಿಡ್ದು ಬಿಡುತ್ತೆ ಅದಕ್ಕೆ. ಅದು ಎಲ್ಲಾನು ಒಡೆದು ಹಾಕ್ಬಿಟ್ಟು ಅದರ ಗುಹೆ ಒಳಗಡೆ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಎಲ್ಲಾ ಜಂತುಗಳು ಒಂದು ಜಾಗದಲ್ಲಿ ಒಟ್ಟುಗೂಡ್ತಾರೆ. ಆ ಆನೆ ಈಗ ನಮ್ಮ ಮನೆಗಳನ್ನೆಲ್ಲ ಒಡೆದಾಕಿ ಇನ್ನೂ ನಾಶ ಮಾಡ್ತಾ ಇದೆ. ನಾವತ್ತು ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಆನೆ ಹಾಳು ಮಾಡುತ್ತೆ ಇಲ್ಲಿ. ಕರಡಿ ಅಣ್ಣ, ಆ ಆನೆನ ನೋಡಿದ್ದೀರಾ ನೀವು? ತುಂಬಾ ದೊಡ್ಡದಾಗಿದೆ ಮತ್ತೆ ಶಕ್ತಿಶಾಲಿ ಕೂಡ. ನಾವೆಲ್ಲ ಸೇರ್ಕೊಂಡು ಅದನ್ನ ಸೋಲ್ಸಕ್ಕಾಗಲ್ಲ. ಅದಂತೂ ತುಂಬಾ ದೊಡ್ಡದಾಗಿದೆ. ಆದ್ರೆ ಅದನ್ನ ತಡಿಬೇಕಲ್ವಾ? ಎಲ್ಲರೂ ಆನೆನ ಅಲ್ಲಿಂದ ಓಡಿಸೋದಕ್ಕೆ ಏನೇನೋ ಉಪಾಯಗಳನ್ನ ಹೇಳ್ತಾರೆ. ಅಷ್ಟರಲ್ಲೇ ಮಂಜು ಆನೆ ಅಲ್ಲಿಗೆ ಬರ್ತಾನೆ. ಕಾಡಿನ ಪ್ರಾಣಿಗಳೇ ಕೇಳಿ, ನನಗೆ ಡೈಲಿ ಹೊಟ್ಟೆಗೆ ಬೇಕು. ಅದನ್ನ ನೀವೇನೆ ತಂದು ಕೊಡ್ಬೇಕಿನ್ನು, ಇಲ್ಲ ಅಂದ್ರೆ ಸತ್ತೋಗ್ತೀರಾ. ನನಗೆ ಆಹಾರ ತಂದು ಕೊಡ್ತೀರೋ ಇಲ್ಲ ನನ್ನ ಕೈಯಲ್ಲಿ ಸಾಯ್ತೀರೋ, ಇದು ನಿಮ್ ಕೈಯಲ್ಲೇ ಇದೆ. ಅದನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಭಯ ಪಡ್ತಾರೆ. ಮಹಾರಾಜ, ನೀವು ಟೆನ್ಷನ್ ಮಾಡಬೇಡಿ. ನಾವು ನಿಮಗೆ ಆಹಾರನ ಗುಹಾಗೆ ತರ್ತೀವಿ. ನೀವು ಟೆನ್ಷನ್ನೇ ಮಾಡ್ಕೊಳ್ಬೇಡಿ, ಗೊತ್ತಾಯ್ತಾ? ನಾವು ನಿಮಗ್ ಬೇಕಾದ ತರ್ತೀವಿ. ವಾ ಮೊಲವೇ, ನನಗೆ ತುಂಬಾ ಖುಷಿ ಆಯ್ತು. ಮಂಜಾನೆ ಅಲ್ಲಿಂದ ಅದರ ಗುಹೆಗೆ ಹೋಗ್ಬಿಡುತ್ತೆ. ನಿನಗ್ ತಲೆ ಕಟ್ಟಿದ್ಯಾ? ನೀನೇನು ಹಾಗೆ ಹೇಳೋದು? ಆಹಾರ ಅಲ್ಲಿಗೆ ತಂದ್ಕೊಡ್ತೀವಂತ. ಎಲ್ಲರೂ ಆ ಮೊಳನ ಏನೇನೋ ಭಯಕ್ ಶುರು ಮಾಡ್ತಾರೆ. ತಲೆ ಕೆಟ್ಟಿದ್ಯಾ ನಿಮಗೆ? ನಾವು ನಾಳೆ ಅವನಿಗೆ ಆಹಾರ ತಂದ್ಕೊಡೋಣ. ಅದ್ರಲ್ಲಿ ತಲೆ ಸುತ್ತಾಗೋ ಜಡಿಬುಟಿ ಇಡೋಣ. ಮತ್ತೆ ಅವನು ತಲೆ ತಿರುಗಿ ಆದ ನಂತರ ಗುಹೆಯಲ್ಲೇ ಇರ್ತಾನಲ್ವಾ, ನಾವ್ ಆ ಗುಹೆನ ಕಲ್ಲಿಟ್ಟು ಮುಚ್ಚಿಬಿಡೋಣ, ಗೊತ್ತಾಯ್ತಾ? ಇದ್ರಿಂದಾಗಿ ಅವನು ಹೊರಗಡೆನೂ ಬರಕ್ಕಾಗಲ್ಲ, ನಮಗೂ ಸಮಸ್ಯೆ ಕೂಡ ಆಗಲ್ಲ. ಎಲ್ಲರಿಗೂ ಅದ್ ಹೇಳಿದ್ದು ಸರಿ ಅಂತ ಅನ್ಸತ್ತೆ. ಓ ಮಲ್ಲವೇ, ವಾವ್, ಏನ್ ಐಡಿಯಾ ಮಾಡಿದ್ಯಾ ನೀನು? ಎಲ್ಲಾರ್ಗೂ ಆ ಮೊಳ ಹೇಳಿದ ಮಾತು ಚೆನ್ನಾಗೇ ಇಷ್ಟ ಆಗತ್ತೆ. ಎಲ್ಲಾ ಜಂತುಗಳು ತುಂಬಾ ದೂರ ಹೋಗಿ ಎಲ್ಲಾ ಆಹಾರವನ್ನು ತಗೊಂಡ್ಬಂದು ಕಾಡಲ್ಲಿ ಇಡ್ತಾರೆ. ಆಹಾರದಲ್ಲಿ ಪ್ರಜ್ಞೆ ತಪ್ಪುವ ಎಲೆಗಳನ್ನು ಇಡ್ತಾರೆ. ಆಮೇಲೆ ಅವ್ರು ಎಲ್ಲರೂ ಸೇರ್ಕೊಂಡು ಆಹಾರ ಎತ್ಕೊಂಡೋಗಿ ಕೊಟ್ಟಿದ ತಕ್ಷಣ ಆನೆ ಆಹಾರವನ್ನು ತಿನ್ಬಿಡುತ್ತೆ. ಆಮೇಲೆ ತಲೆ ಸುತ್ತಿ ಬಿದ್ಬಿಡುತ್ತೆ. ಆನೆ ತಲೆ ತಿರುಗಿ ಬಿದ್ದಿದೆ, ಬೇಗ ಕಲ್ಲಾಕಿ ಗುಹೆನ ಮುಚ್ಚಿಬಿಡೋಣ. ಆಗ ಎಲ್ಲರೊಂದು ದೊಡ್ಡ ಕಲ್ಲನ್ನು ಎತ್ಕೊಂಡ್ ಬಂದು ಆ ಗುಹೆಯನ್ನು ಮುಚ್ಚಿಬಿಡ್ತಾರೆ. ಆಮೇಲೆ ಸ್ವಲ್ಪ ತಾದ್ಮೇಲೆ ಆನೆ ಕೂಡ ಎದ್ದೊಳುತ್ತೆ. ಹೇಗಿದೆ ನನ್ನ ಐಡಿಯಾ? ಅವನು ಸಿಕ್ಕಿಬಿದ್ನಲ್ವಾ? ಒಪ್ಕೋತೀನಿ ಮೊಳ. ನಾನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತಾರೆ, ಅದು ನಿಜಾನೇ. ಎಲ್ಲರೂ ಮೊಳನ ತುಂಬಾನೇ ಹೊಗಳ್ತಾ ಇರ್ತಾರೆ. ಸ್ವಲ್ಪ ತಾದ್ಮೇಲೆ ಮಂಜುಗೆ ಪ್ರಜ್ಞೆ ಬರುತ್ತೆ. ತಕ್ಷಣ ಅದು ಅದರ ಸೊಂಡಿಲಿನಿಂದ ಆ ಕಲ್ಲನ್ನು ದೂರ ತಳ್ಬಿಡುತ್ತೆ. ಅದು ಗುಹೆಯಿಂದ ಆಚೆ ಬಂದು ಎಲ್ಲ ಮನೆಗಳನ್ನ ಹೊಡೆದಾಕ್ಬಿಡುತ್ತೆ. ಆಮೇಲೆ ಇದನ್ನು ಎಲ್ಲಾ ಜಂತುಗಳು ನೋಡ್ತಾರೆ. ಅಯ್ಯೋ ದೇವ್ರಿ, ಇವನಂತೂ ಹೊರಗ್ ಬಂದಲ್ಲ. ಆಮೇಲೆ ಆನೆ ಅವ್ರನ್ನ ಬೆದರ್ಸುತ್ತೆ. ಆನೆ ಹೇಳ್ದಂಗೆ ಆನೆಗೋಸ್ಕರ ಎಲ್ಲರೂ ಆಹಾರ ತರೋದಕ್ಕೋಸ್ಕರ ಹೋಗ್ತಾರೆ. ಮೊಲ, ನಿನ್ನ ಈ ಐಡಿಯಾ ಅಂತೂ ಫ್ಲಾಪ್ ಆಯ್ತಲ್ಲ. ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಅವನಿಗೆ ಆಹಾರದೊಟ್ಟಿಗೆ ಹೊಟ್ಟೆ ಲೂಸ್ ಮೋಷನ್ ಆಗೋ ಜಡಿಬುಟಿ ಇಡೋಣ, ಅದರಿಂದ ಹೊಟ್ಟೆ ಹಾಳಾಗುತ್ತೆ. ಆಹಾರವನ್ನು ಎಲ್ಲರೂ ತಗೊಂಡ್ ಬರ್ತಾರೆ. ಆಹಾರದಲ್ಲಿ ಹೊಟ್ಟೆ ಕೆಟ್ಟೋಗುವ ಒಂದು ಎಲೆಯನ್ನು ಇಡ್ತಾರೆ. ಆನೆಗೆ ಆಹಾರ ಕೊಟ್ಟಾಗ ತಿನ್ನುತ್ತೆ. ಅವ್ರು ಅನ್ಕೊಂಡಂಗೆ ಆನೆಯ ಹೊಟ್ಟೆ ಕೂಡ ಕೆಟ್ಟೋಗ್ಬಿಡುತ್ತೆ. ಅಯ್ಯೋ, ನನಗೆ ಹೊಟ್ಟೆ ನೋವು ಆಗ್ತಿದ್ಯಲ್ಲಪ್ಪ. ಅಯ್ಯೋ, ಜೋರಾಗಿ ಬರ್ತಿದ್ಯಲ್ಲಪ್ಪ. ಅಯ್ಯೋ. ಆನೆ ಶೌಚಾಲಯಕ್ಕೆ ಓಡಿ ಹೋಗುತ್ತೆ. ಈ ರೀತಿ ಅದು ಒಂದು 3-4 ಸಲ ಶೌಚಾಲಯಕ್ಕೆ ಓಡುದು ಬರೋದು ಮಾಡ್ತಿರುತ್ತೆ. ಅಯ್ಯಪ್ಪ,
ಟಾಯ್ಲೆಟಿಗೆ ಹೋಗಿ ಬಂದು ಸಾಕಾಗೋಯ್ತಲ್ವಾ. ಈ ಕಾಡ್ನವರು ನಂಗೆ ಏನ್ ತಿನ್ಸಿದ್ದಾರೆ ಅಂತ. ಅಯ್ಯೋ ನನ್ನ ಹೊಟ್ಟೆ. ಮತ್ತೆ ಅದು ಶೌಚಾಲಯಕ್ಕೆ ಹೋಗ್ಬಿಡುತ್ತೆ. ಇದೇ ರೀತಿ ಅದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ರಾತ್ರಿ ಪೂರ್ತಿ ಅದಕ್ಕೆ ಇದೇ ಕೆಲ್ಸ ಆಗ್ಬಿಡುತ್ತೆ. ಕೊನೆಗೆ ಮಂಜು ಆನೆ ತುಂಬಾನೇ ಸುಸ್ತಾಗಿ ಕೆಳಗಡೆ ಬಿದ್ದೋಗುತ್ತೆ. ಅಯ್ಯೋ ಸತ್ತೋಗ್ತೀನಿ ಕಣ್ರೋ, ಹೊಟ್ಟೆಲಿ ಉಳ್ದಿಲ್ಲ ಕಣ್ರೋ. ಅಯ್ಯೋ. ಆಗ ಎಲ್ಲ ಕಾಡಿನ ಜಂತುಗಳು ಅಲ್ಲಿಗೆ ಬರ್ತವೆ. ಏನಾಯ್ತು ಮಹಾರಾಜ, ಹೊಟ್ಟೆಗೇನಾದ್ರೂ ಬೇಕಾ? ಬೇಡಪ್ಪ, ಬೇಡ ಕಣೋ, ಬೇಡ. ನಾನೇ ಹುಡ್ಕೊಂಡ್ ಬರ್ತೀನಿ ಕಣ್ರೋ ತಿನ್ನಕ್ಕೆ. ಈ ರೇಂಜಲ್ಲಿ ತಿನ್ಸ್ಬಿಟ್ಟಿದ್ದೀರಲ್ವಾ, ಇನ್ನೇನು ತಿನ್ನಕ್ ಉಳ್ದಿಲ್ಲ ನನಗೆ. ಹೋಗಿ ಎಲ್ಲ ಇಲ್ಲಿಂದ, ನಿಮ್ಮ ಆಹಾರ ನನಗೆ ಬೇಡ. ಅದನ್ ಕೇಳಿಸ್ಕೊಂಡು ಕಾಡಿನ ಜಂತುಗಳು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಕಾಡಲ್ಲಿ ಅವರ ಹೊಸ ಮನೆಯನ್ನು ಮತ್ತೆ ಅವರು ಕಟ್ಕೋತಾರೆ. ಆಮೇಲೆ ಅವ್ರಿಗೋಸ್ಕರ ಆಹಾರ ತಂದು ಇಟ್ಕೋತಾರೆ. ಆನೆ ಆ ಕಾಡಿನ ಜಂತುಗಳ ಹತ್ರದಿಂದ ಕಲಿತ ಬುದ್ಧಿಗೆ ಆ ಕಾಡನ್ನೇ ಬಿಟ್ಟು ದೂರ ಓಡೋಗ್ಬಿಡುತ್ತೆ. ಮತ್ತೆ ಯಾರ ಕಣ್ಗೂ ಕಾಣಿಸ್ದೇ ಇರೋ ಒಂದು ಕಾಡಿಗೆ ಹೋಗ್ಬಿಡುತ್ತೆ. ಅಲ್ಲೋಗಿ ಅದೇ ಕಷ್ಟಪಟ್ಟು ಅದು ಆಹಾರವನ್ನು ಹುಡುಕೊಂಡು ತಿಂತಾ ಇರುತ್ತೆ ಮತ್ತೆ ಸಂತೋಷವಾಗಿರುತ್ತೆ.